ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ನೋಡಿ ರಾಗಿದು ಹಾಲ್ಬಾಯಿ ಮತ್ತು ರಾಗಿ ಕಿಲ್ಸ ಅಂತಾರಲ್ವ, ಅದನ್ನು ಮಾಡೋ ತೋರಿಸ್ತಾ ಇದ್ದೀನಿ. ಇದನ್ನು ತುಂಬ ಈಸಿಯಾಗಿ, ಆಮೇಲೆ ಈ ಸಮ್ಮರ್ ಇನ್ನೇನು ಸ್ಟಾರ್ಟ್ ಆಯ್ತಲ್ವ, ಈ ಸಮ್ಮರಲ್ಲಿ ಇದನ್ನು ರಾಗಿ ಕಿಲ್ಸ ಮಾಡ್ಕೊಂಡು ತಿಂದರೆ ನಿಜವಾಗ್ಲೂ ದೇಹಕ್ಕೆ ತಂಪು. ಇದು ರಾಗಿದು ಹಾಲ್ಬಾಯಿ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು, ಸಖತ್ತಾಗಿ ಬರುತ್ತೆ ಟೇಸ್ಟು. ನಾನು ಮಾಡಿರೋ ಒಂದು ಪ್ರೊಸೀಜರಲ್ಲೇ ಮಾಡಿ ಸೂಪರಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ನೋಡಿ ಇಲ್ಲಿ ಒಂದು ಮೆಜರ್ಮೆಂಟ್ ಕಪ್ಪಲ್ಲಿ 2 ಕಪ್ ರಾಗಿನ ತೊಗೊಂಡಿದ್ದೀನಿ. ಈ 2 ಕಪ್ ರಾಗಿನ ತೊಗೊಂಡು ನಾನು ಇನ್ನು ನಾಳೆ ಮಾಡ್ತೀನಿ ಅಂದ್ಬಿಟ್ರೆ ಇವತ್ತೇ ನೆನೆಸಿಡಬೇಕು. ಈ ರಾಗಿನ ಕ್ಲೀನಾಗಿ ಒಂದು 5ರಿಂದ 6 ಸರಿ ನೀಟಾಗೆಲ್ಲ ವಾಶ್ ಮಾಡಿಕೊಂಡು ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ಅದನ್ನು ನೆನೆಯೋಕ್ಕಿಡೋಣ. ನೆನೆಯೋಕ್ಕಿಟ್ಟು ಒಂದು 15 to 18 ಅವರ್ಸ್ ಆಯಿತು. ನಾನು ಇವತ್ತು ನೆನೆಸಿದ್ರೆ ನಾನು ನಾಳೆ ಮಧ್ಯಾಹ್ನಕ್ಕೆ ಇವತ್ತು ಬೆಳಗ್ಗೆ ನೆನೆಸಿದ್ದು ನಾಳೆ ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದು ನಾನು. ಅಂದರೆ ನೈಟು ನೀರು ಚೇಂಜ್ ಮಾಡಿ ಇಡಬೇಕು. ನೈಟು ಮತ್ತು ಬೆಳಗ್ಗೆ ಒಂದು ಸರಿ ನೀರು ಚೇಂಜ್ ಮಾಡಿ ಇಟ್ಟರೆ ಆಮೇಲೆ ನಾವು ಇವಾಗ ಆ ನೀರೆಲ್ಲ ತೆಗೆದು ಬಸ್ತು ಇಟ್ಕೊಂಡು ನೀರನ್ನ ಮಿಕ್ಸಿ ಜಾರ್ ತೊಗೊಂಡು ರಾಗಿ ನೋಡಿ ಚೆನ್ನಾಗಿ ನೆಂದಿದೆ. ಈಗ ಆಲ್ರೆಡಿ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರಾಗಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಅದರಲ್ಲಿ ಏನು ಹಾಲು ಬರುತ್ತಲ್ವ, ಹಾಲನ್ನ ಈ ಥರ ಒಂದು ಜರಡಿ ಇರುತ್ತಲ್ವ ಬಟ್ಟೆದು, ಅದಕ್ಕೆ ಹಾಕಿ ಸೋಸ್ಕೋಬೇಕು. ಈ ಥರ ಜಲ್ಡಿ ಇರಲಿಲ್ಲ ಅಂದ್ರೂ ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ನಾವು ಮಾಮೂಲಿ ಕಾಟನ್ ಬಟ್ಟೆ, ಬಿಳಿದೊಂದು ಪಂಚೆ ಬಟ್ಟೆ ಬರುತ್ತಲ್ವ, ಬಿಳಿ ಬಟ್ಟೆಯಲ್ಲೂ ಸೋಸಿ ಇಟ್ಕೋಬೋದು. ಇದನ್ನು ನೀಟಾಗಿ ಹಾಲು ಅಂದರೆ ಚೆನ್ನಾಗಿ ಹಾಲು ಬರುತ್ತೆ, ವೈಟ್ ಕಲರು. ಈ ರಾಗಿದು ಎಲ್ಲ ನೋಡಿ ಈ ಥರ ಹಿಂಡಿ ತೆಗ್ದು ಮತ್ತೆ ನಾವು ಏನು ಮಾಡಬೇಕು, ನೀರು ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ರಾಗಿಯಲ್ಲಿ ಎಷ್ಟು ಒಂದು ಒಳಗಡೆದು ವೈಟ್ದು ಇರುತ್ತಲ್ವ, ಅದು ಎಲ್ಲದು ಹಾಲಿನ ಅಂಶ ಬರೋವರೆಗೂ ನಾವು ನೀಟಾಗಿ ಮಿಕ್ಸಿ ಮಾಡಿ ಹಾಲು ತೆಗೆದು ಇಟ್ಕೋಬೇಕು. ಇದು ಒಂದು ಸ್ವಲ್ಪ ಲಾಂಗ್ ಪ್ರೊಸೀಜರ್ ಇದೆ, ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ನಿಜವಾಗ್ಲೂ ಈ ಸಮ್ಮರ್ ಮುಗಿಯೋ ಅಷ್ಟೊತ್ತಿಗೆ ಎಷ್ಟು ಸರಿ ಮಾಡ್ಕೋತಿರೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ನಾನು 2 ಕಪ್ಪಿಗೆ ರಾಗಿಗೆ 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ. 2 ಕಪ್ ರಾಗಿಗೆ ನಾನು 2 ಕಪ್ ಬೆಲ್ಲನ ಈ ಥರ ಸಣ್ಣಾಗಿ ಜಜ್ಜಿ ಇಟ್ಕೊಂಡು ಅದಕ್ಕೆ ನಾನು ನೀರು ಹಾಕ್ಬಿಟ್ಟು ಬೆಲ್ಲನ ಕರಗ್ಸೋಕೆ ಇಟ್ಕೊತಾ ಇದ್ದೀನಿ. ಬೆಲ್ಲ ಕರಗಿಸಿ ಇದು ಫುಲ್ಲು ಬೆಲ್ಲ ಕರಗಿದ್ರೆ ಸಾಕು, ಪಾಕ ಗೀಕ ಏನೂ ಬರೋಂಗಿಲ್ಲ. ಆಮೇಲೆ ಈ ಥರ ಬೆಲ್ಲ ಎಲ್ಲ ನೋಡಿ ಇದು ಕರಗಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನು ಫುಲ್ ತಣ್ಣಗಾಕಿ ಬಿಡಬೇಕು. ಬಿಸಿದನ್ನೇ ಹಾಕ್ಕೋಬಾರ್ದು. ಈ ಹಾಲನ್ನು ನಾನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೆಲ್ಲದ್ದು ಏನು ನೀರಿದೆ ಅಲ್ವಾ, ಇದನ್ನು ಫುಲ್ಲು ತಣ್ಣಗಾದ್ಮೇಲೆ ನಾವು ಈ ಥರ ಒಂದು ಫಿಲ್ಟ್ರಲ್ಲಿ ಸೋಸಿ ಇಟ್ಕೋಬೇಕು. ಈ ಪಾತ್ರೆಗೆ ಈಗೇನು ನಾನು ಬೆಲ್ಲದ್ದು ಇದು ರಾಗಿ ಹಾಲಿತ್ತಲ್ವ, ಅದಕ್ಕೆ ನಾನು ಇದು ಬೆಲ್ಲದ ನೀರನ್ನು ಸೋಸಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಚೆನ್ನಾಗಿ ಕುದಿಸೋದು. ಇದು ಏನು ಅಂದರೆ ನಾವು ಕೈ ಆಡಿಸ್ತಾನೇ ಇರಬೇಕು. ಇದನ್ನು ಚೆನ್ನಾಗಿ ಅಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದು ನಾವು ಇದೇನು ಹಾಲ್ಬಾಯಿ ಮತ್ತು ಕೀಲ್ಸ ಅಂತೀವಲ್ವ, ಇದನ್ನು ಮಾಡಬೇಕಂದ್ರೆ ಆಲ್ಮೋಸ್ಟ್ ನಾವು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ಇದು ಇಟ್ಕೊಂಡ್ರೆ ಒಳ್ಳೆಯದು ಇದು. ಆಮೇಲೆ ಸ್ವಲ್ಪ ಗಟ್ಟಿ ಒಂದು ತಿಕ್ಕಾಗಿ ಬರೋವರೆಗೂ ಸ್ವಲ್ಪ ನಾವು ಕೈ ಆಡಿಸ್ತಾನೆ ಇದ್ದರೆ ಚೆನ್ನಾಗಿ ಬರುತ್ತೆ. ಇದು ಏನು ತಳ ಏನು ಹಿಡಿಯಲ್ಲ, ಬಟ್ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಅದು ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಅಷ್ಟೇ. ನೋಡಿ ಇವಾಗ ನಾನು ಕೈ ಆಡಿಸ್ತಾನೆ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗುತ್ತೆ, ಆಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅದು ಒಂದು ಹಾಲಿರೋದು ಫುಲ್ ಒಂಥರ ತಿಕ್ಕಾಗಿ ಅಂತ ಅನಿಸ್ತಾ ಇರುತ್ತೆ ಬಿಸಿ ಆದಾದಂಗೆಲ್ಲ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ಇದು ಹೆಂಗೆ ಗೊತ್ತಾ, ಅದು ಬಿಸಿ ಆದಾದಂಗೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಥರ ಗಂಟು ಥರ ಅನಿಸುತ್ತೆ. ಇದು ಏನೂ ಆಗಲ್ಲ. ಈ ಥರ ಗಂಟು ಥರ ಬಂದ್ರೂ ಏನು ಟೆನ್ಷನ್ ಏನು ಬೇಡ, ಇದು ಆರಾಮಾಗೆ ಆಗುತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇದೆಲ್ಲ ಸರಿ ಹೋಗುತ್ತೆ. ಗಂಟಾಯಿತು ಅಂತ ಏನು ಟೆನ್ಷನ್ ಏನು ಬೇಡ, ಇದಕ್ಕೆ ಆರಾಮಾಗೆ ಆಗುತ್ತೆ. ನೋಡಿ ಈ ಥರ ಆದಮೇಲೆ ನಾವು ಒಟ್ಟು ಆದಷ್ಟು ಇದೇನು ಹೈ ಫ್ಲೇಮಲ್ಲೇ ಇರಲಿ, ಇದು ಬೇಗನೆ ಆಗೋಗುತ್ತೆ. ಆಮೇಲೆ ನಾವು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಬೇಕಾದರೆ ಫ್ಲೇಮ್ನ ಕಡಿಮೆ ಮಾಡ್ಕೋಬೋದು. ನೋಡಿ ಇವಾಗೆಲ್ಲ ಇದು ಏನು ಗಂಟು ಥರ ಕಾಣಿಸ್ತಾ ಇದೆ ನಮಗೆ. ಆಮೇಲೆ ಹಂಗೆ ಗಟ್ಟಿ ಆಗ್ತಾನೂ ಇದೆ ನೋಡಿ, ಸ್ವಲ್ಪ ತಿಕ್ಕಾಗಿ ಆಗ್ತಾನೂ ಇದೆ. ನಾವು ನೋಡ್ತಾ ಇರ್ಬೋದು, ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ಹಾಲಿರೋದು ಸ್ವಲ್ಪ ಗಟ್ಟಿಯಾಗಿ ಕಾಣಿಸ್ತಾ ಇದೆ. ಇವಾಗ ನಮಗೆ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದರೆ ಚೇಂಜಸ್ ಆಗ್ತಾ ಇದೆ. ಅದು ಹಿಂಗೆ ಗಟ್ಟಿ ಆಗ್ತಾ ಬೇಗನೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಆ ಗಂಟು ಥರ ಏನಿತ್ತಲ್ವ ಅದೆಲ್ಲ ಸರಿ ಹೋಯ್ತು. ಇವಾಗ ಕುದೀತಾ ಆದಷ್ಟು ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಇದು ನೆಕ್ಸ್ಟ್ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ನಾವೇನು ಮಾಡಬೇಕು, ಫ್ಲೇಮ್ನ ಸ್ವಲ್ಪ ಲೋ ಮಾಡಿಕೊಂಡು ಚೆನ್ನಾಗಿ ಇದು ಬೇಯಬೇಕು.
ಚೆನ್ನಾಗಿ ಬೇಯೋವರೆಗೂ ನಾವು ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೋಬೇಕು. ನೋಡಿ ಇವಾಗ ಕುದೀತಾ ಇದೆ ಅಲ್ವಾ. ನಿಜವಾಗ್ಲೂ ಇದಂತೂ ಇದು ಸ್ವಲ್ಪ ಲಾಂಗ್ ಪ್ರೊಸೀಜರು ಮಾಡ್ಕೊಳ್ಳೋದು, ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸೂಪರಾಗಿ ಬರುತ್ತೆ. ಗೋಧಿದು ಮಾಡ್ಕೋಬೋದು ಮತ್ತು ರಾಗಿದೂ ಮಾಡ್ಕೋಬೋದು. ಬಟ್ ಈ ಸಮ್ಮರಲ್ಲಿ ಮಾತ್ರ ರಾಗಿದು ತುಂಬ ಚೆನ್ನಾಗಿ ಅನಿಸುತ್ತೆ. ಸಮ್ಮರಲ್ಲಿ ಇದು ರಾಗಿದು ಈ ಥರ ಕೀಲ್ಸ್ ಮಾಡ್ಕೊಂಡು ತಿಂದರೆ ಮಕ್ಕಳಿಗೂ ಇಷ್ಟ, ಏಜ್ ಆದವ್ರಿಗೂ ಇಷ್ಟ, ಮಕ್ಕಳಿಂದ ಹಿಡಿದ್ಬಿಟ್ಟು ಮನೆಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದು ಸೂಪರಾಗಿ ಬರುತ್ತೆ ಟೇಸ್ಟು. ಆರಾಮಾಗಿ ಮಾಡ್ಕೋಬೋದು ನಾವು ಮನೆಯಲ್ಲಿ. ಒನ್ ಡೇ ಮಾತ್ರ ಚೆನ್ನಾಗಿ ನೆನಿಬೇಕು. ರಾಗಿ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ರಾಗಿ ನೆನೆಯುತ್ತೋ ಹಾಲು ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ತೊಗೊಂಡಿರೋ ಒಂದು 2 ಕಪ್ ರಾಗಿಗೆ ಒಂದು ದೊಡ್ಡದು 2 ತಟ್ಟೆ, ಈ ಸೈಜ್ ತಟ್ಟೆಯಲ್ಲಿ ಒಂದು 2 ತಟ್ಟೆ 3 ತಟ್ಟೆಗೆ ಆಗುತ್ತೆ ಇದು. ನಾನು 2 ಕಪ್ ರಾಗಿಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಇದು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತಲ್ವ, ಇವಾಗ ಒಂದು ತಟ್ಟೆ ಮತ್ತು ಒಂದು ಇದು ಹರಿವಾಣ ತೊಗೊಂಡಿದ್ದೀನಿ. ಇದಕ್ಕೂ ಒಂದು ದಪ್ಪ ಥರ ಪೀಸ್ ಮಾಡಲಿಕ್ಕೆ ಅಂತ ಈ ಥರ ತೊಗೊಂಡಿರೋದು. ಒಂದು ಮೀಡಿಯಮ್ ತಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಎರಡಕ್ಕೂ ನಾನು ತುಪ್ಪ ಹಚ್ಚಿಬಿಟ್ಟು ಇಟ್ಟಿದ್ದೀನಿ. ಇದು ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿಯೋದು ಆದಮೇಲೆ ನಾವು ಇದು ಚೆನ್ನಾಗಿ ಬೆಂದಿದೆನೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕಲ್ವಾ. ಅದಕ್ಕೆ ಒಂದು ತಟ್ಟೆಲಿ ನೀರು ತೊಗೊಂಬಿಟ್ಟು ನೋಡಿ ಈ ಥರ ನಾವು ಟೆಸ್ಟ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಎಲ್ಲ ಬೆಂದಿದ್ರೆ ಅದು ನೀಟಾಗಿ ಹಂಗಂಗೆ ಇರುತ್ತೆ. ಇಲ್ಲಾಂದರೆ ನೀರಲ್ಲೆಲ್ಲ ಅದು ಮಿಕ್ಸಪ್ ಆಗಿಬಿಡುತ್ತೆ. ಅದು ಹಾಗಾದರೆ ಚೆನ್ನಾಗಿ ಬೆಂದಿಲ್ಲ ಅಂತ. ಇವಾಗ ಇದು ಚೆನ್ನಾಗಿ ಬೆಂದಿದೆ, ನೀರಲ್ಲೇನು ಮಿಕ್ಸಪ್ ಆಗ್ತಾಯಿಲ್ಲ, ಸಪ್ರೇಟಾಗಿ ಇದೆ ಅಲ್ವಾ, ಹೊಡಿತಾ ಇಲ್ಲ ಅದು. ಸೊ ಹಂಗಾಗಿ ಚೆನ್ನಾಗಿ ಇದು ಬೆಂದಿದೆ. ಇಷ್ಟು ಬೆಂದಿದ್ರೆ ಸಾಕು, ಇದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು. ಆಮೇಲೆ ನಾವು ಕೈ ಆಡಿಸ್ಬೇಕಾದ್ರೂ ಗೊತ್ತಾಗುತ್ತೆ ಅದು ಕರೆಕ್ಟಾಗಿ ಈಕ್ವಲಾಗಿ ಎಲ್ಲ ಒಂದೇ ಥರ ಅಂತ ಅನಿಸುತ್ತೆ ಅದು. ನೋಡಿ ಇವಾಗ ಮತ್ತೆ ಒಂದು ಸರಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಇದೇನು ಮಿಕ್ಸಪ್ ಆಗ್ತಾಯಿಲ್ಲ, ನೀರೊಳಗಡೆ ಕರೆಕ್ಟಾಗಿ ಬಂದಿದೆ. ಇವಾಗ ಅದಕ್ಕೆ ಶುಂಠಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರ್ ಹಾಕಬೇಕು. ಹಾಕ್ಕೊಂಬಿಟ್ಟು ನೋಡಿ ನಾವೇನು ತಟ್ಟೆಗೆ ಈ ಥರ ಇದು ತುಪ್ಪ ಹಚ್ಕೊಂಡಿದ್ವಲ್ವ, ಅದಕ್ಕೆ ಹಾಕಿಬಿಟ್ಟು ನಾನು ಒಂದು ತಟ್ಟೆಲಿ ದಪ್ಪ ಹಾಕಿದ್ದೀನಿ, ಒಂದು ತಟ್ಟೆಲಿ ತೆಳ್ಳ ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೋದು. ಆಮೇಲೆ ಅದಕ್ಕೆ ಮೇಲೆ ಎಲ್ಲ ಕ್ಲೀನಾಗಿ ಸ್ವಲ್ಪ ಗಸಗಸೆ ಮತ್ತು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ. ಆ ಗಸಗಸೆನೂ ಕೊಬ್ಬರಿನೂ ಮೇಲ್ಗಡೆ ಎಲ್ಲ ನೀಟಾಗೆಲ್ಲ ಇದು ಹಾಕಿಬಿಟ್ಟು ಗಸಗಸೆ ಕೊಬ್ಬರಿನೂ ಇದನ್ನು ಫುಲ್ಲು ಹೆಂಗೆ ಗೊತ್ತಾ, ತಣ್ಣಗಾಗೋಕ್ಕೆ ಒಂದು 2.5-3 ಅವರ್ಸು ಬಿಟ್ಬಿಡೋಣ. ಫುಲ್ ತಣ್ಣಗಾಗಕ್ಕೆ ಒಂದು 3 ಅವರ್ಸ್ ಬೇಕು. ಫುಲ್ ತಣ್ಣಗಾದಮೇಲೆ ನೋಡಿ ನಾನು ಈ ಥರ ಒಂದು 2.5 ಅವರ್ ಬಿಟ್ಟಿದ್ದೆ ನಾನು. ಫುಲ್ ತಣ್ಣಗಾದಮೇಲೆ ಈ ಥರ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಕ್ವಯರ್ ಬೇಕು ಅಂದರೆ ಸ್ಕ್ವಯರ್ ಶೇಪು, ಇಲ್ಲಾಂದರೆ ಡೈಮಂಡ್ ಶೇಪ್ ಬೇಕು ಅಂದರೆ ಡೈಮಂಡ್, ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ನಾನು ಇವಾಗ ಇಲ್ಲಿ ಸ್ಕ್ವಯರ್ ಶೇಪೇ ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಎಲ್ಲದನ್ನು ಲಾಸ್ಟ್ ಹಿಂಗೆ ಎಡ್ಜಿಂದು ಒಂದು ಸರಿ ಹಿಂಗೆ ಕಟ್ ಮಾಡ್ಕೊಂಡಾದ್ಮೇಲೆ ಲಾಸ್ಟ್ ಎಡ್ಜಲ್ಲಿ ಈ ಥರ ಚಾಕುಯಿಂದನೇ ಹಿಂಗೆ ಎತ್ತಿದರೆ ನೀಟಾಗಿ ಬರುತ್ತೆ. ಎಲ್ಲ ಪೀಸನ್ನು ತೆಗೆದು ನಾವು ಇಟ್ಕೋಬೋದು. ಇದ್ರ ಜೊತೆಗೆ ನಾವು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು. ಆಮೇಲೆ ಆ ಶುಂಠಿ ಪೌಡ್ರು ಫ್ಲೇವರು, ಏಲಕ್ಕಿ ಪೌಡ್ರದ್ದು, ಆಮೇಲೆ ನೋಡಿ ಫುಲ್ಲು ಶೇಕ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅದು, ಟೆಕ್ಸ್ಚರ್ ಸಕ್ಕತ್ತಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ. ನೋಡಿ ಇವಾಗ ಇದು ನಾನು ದಪ್ಪದ್ದು ಹಾಕಿದ್ನಲ್ವ ಕುಣಿಗೆಗೆ, ಏನು ಹರಿವಾಣ ಅಂತೀವಲ್ವ, ಅದಕ್ಕೆ ಹಾಕಿದ್ದೀನಿ. ಅದು ನಾನು ತಟ್ಟೆಲಿ ಹಾಕಿರೋ ಪೀಸು ಸ್ವಲ್ಪ ತೆಳ್ಳ ಬಂದಿತ್ತು. ಇದನ್ನು ನಾನು ಸ್ವಲ್ಪ ದಪ್ಪ ಅನ್ನಂಗೆ ಹಾಕಿದ್ದೆ. ಇದು ಒಂದು ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು ತಣ್ಣಗಾಗೋಕ್ಕೆ. ಇದನ್ನು ಇನ್ನೊಂದು 1/2 ಅವರ್ ಜಾಸ್ತಿ ಬಿಟ್ಟಿದ್ದೀನಿ ನಾನು. ಜಾಸ್ತಿ ಬಿಟ್ಬಿಟ್ಟು ಕಟ್ ಮಾಡಿರೋದು ಇದು. ನೋಡಿ ಅದಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ, ಯಾಕಂದರೆ ಇದಕ್ಕೆ ನಾನು ಜಾಸ್ತಿ ಅದು ಹಾಕಿರೋದು, ಇದು ದಪ್ಪ ಇರಲಿ ಪೀಸು ಅಂತ. ಅದು ಸ್ವಲ್ಪ ತೆಳ್ಳಗಿತ್ತು. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ದಪ್ಪ ಬೇಕಂದ್ರೂ ನಾವು ಮಾಡಿ ಇಟ್ಕೋಬೋದು. ನೋಡಿ ಇದು ಏನು ಸಖತ್ತಾಗಿ ಬಂದಿದೆ. ಫುಲ್ಲು ಎಷ್ಟು ಚೆನ್ನಾಗಿದೆ ನೋಡಿ, ಏನು ಸಖತ್ತಾಗಿರುತ್ತೆ ಇದನ್ನು ನೋಡಿ. ಎಲ್ಲ ಪೀಸೂ ಹಾಗೆ ಬಂದಿದೆ, ಚೆನ್ನಾಗಿ ಅನಿಸುತ್ತೆ ಇದು. ಈ ಸಮ್ಮರಲ್ಲಂತೂ ಸೂಪರಾಗಿರುತ್ತೆ ಇದು. ರಾಗಿದು ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿ. ಎಲ್ಲದನ್ನು ಇದೇ ಥರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.